ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಭೀಮ್ನ ಅಮಾವಾಸ್ಯೆ. ಹಾಗೆ ಚಿನ್ನು ಕೂಡ ಸ್ಕೂಲ್ಗೆ ಹೋದ. ಇವಾಗ ತಾನೇ ಸಂಜು ಚಿನ್ನುನ ಕರ್ಕೊಂಡೋಗಿ ಬಿಟ್ಟು ಬಂದರು. ಹಾಗೆ ಸಂಜು ಕೂಡ ಆಫೀಸ್ಗೆ ಹೋಗ್ತಿದ್ರು. ಅವ್ರಿಗೆ ಲಂಚ್ ಎಲ್ಲನೂ ಪ್ಯಾಕ್ ಮಾಡ್ತಿದ್ದೀನಿ. ಹಾಗೆ ಇವತ್ತು ಭೀಮ್ನ ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತು ಲೀವ್ ಹಾಕೋದಕ್ಕೆ ಹೇಳಿದೆ. ಬಟ್ ಅವರು ಇಲ್ಲ, ತುಂಬಾ ವರ್ಕ್ ಇದೆ, ಹೋಗಲೇಬೇಕು, ಮೀಟಿಂಗ್ ಎಲ್ಲ ಇದೆ ಅಂತ ಹೇಳಿದ್ರು. ಸೊ ಅಟ್ಲೀಸ್ಟ್ ಬೇಗನಾದರೂ ಬಾ ಸಂಜು ಅಂತ ಹೇಳಿದೆ. ಅದಕ್ಕೆ ಅವರು ಬೇಗ ಬರ್ತೀನಿ, ಆದರೆ ಲೀವ್ ಹಾಕೋದಕ್ಕೆ ಆಗಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಒಂದು 6 ಗಂಟೆ ಒಳಗಡೆ ಮನೆಗೆ ಬರಬೇಕು, ಇವತ್ತು ಪೂಜೆ ಎಲ್ಲ ಇದೆ ಅಂತ ಹೇಳಿದೆ. ಸೊ ಆಯಿತು, ಬೇಗ ಬರ್ತೀನಿ ಅಂತ ಹೇಳಿ ಸಂಜು ಹೊರಟರು. ಏನು ಮಾಡೋದಕ್ಕಾಗಲ್ಲ, ಕೆಲಸನೂ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಹಾಗೆ ಸಂಜು ಎಲ್ಲ ಹೋದ್ಮೇಲೆ ನಾನು ನನ್ನ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಇವಾಗ ದೇವ್ರ ಪೂಜೆ ಎಲ್ಲನೂ ಮಾಡ್ಕೊಳ್ತಿದ್ದೀನಿ. ಹಾಗೆ ಬೆಳಗಿನ ಜಾವನೇ ಎದ್ದು ಪೂಜೆ ಮಾಡ್ಬೋದಿತ್ತು. 4:15ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಭೀಮನ ಅಮಾವಾಸ್ಯೆ ಪೂಜೆ ಮಾಡ್ಬೋದಿತ್ತು. ಬಟ್ ನಾನು ವ್ರತ ಏನು ಮಾಡ್ತಿರ್ಲಿಲ್ವಲ್ಲ, ಹಾಗೆ ಸುಮ್ಮನೆ ಜಸ್ಟ್ ಪೂಜೆ ಅಲ್ವಾ, ನಾನು ಪ್ರತಿ ವರ್ಷವೂ ಅಷ್ಟೇ ಜಸ್ಟ್ ಪೂಜೆ ಮಾತ್ರ ಮಾಡೋದು. ಅದರಿಂದಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ವ್ರತ ಎಲ್ಲ ಮಾಡೋರಾದರೆ ತುಂಬ ಬೆಳಗಿನ ಜಾವದಿಂದನೇ ಮಾಡ್ತಾರೆ. ಹಾಗೆ ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಏನಾದರೂ ಸ್ವೀಟ್ ಮಾಡಬೇಕಲ್ವ, ಗಂಡನಿಗೆ ಪಾದ ಪೂಜೆ ಆದಮೇಲೆ ಸ್ವೀಟ್ ತಿನ್ನಿಸೋದಕ್ಕೆ. ಅದಕ್ಕೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ. ಪಾಯಸ ಮಾಡೋಣ ಅಂದ್ಕೊಂಡೆ. ಲಾಸ್ಟ್ ವೀಕ್ ತಾನೇ ಪಾಯಸ ಎಲ್ಲ ಮಾಡಿಕೊಂಡು ಕುಡ್ದಿದ್ವಿ. ಸೊ ಅದರಿಂದಾಗಿ ಪಾಯಸ ಬೇಡ, ಬೇರೆ ಏನಾದರೂ ಮಾಡೋಣ ಅಂತ ನೋಡಿದೆ. ಮಮ್ಮಿ ಕೊಟ್ಟಿದ್ದು ಗಿಣ್ಣು ಹಾಲಿತ್ತು. ಹೇಗಿದ್ದರೂ ಗಿಣ್ಣು ಮಾಡಿಬಿಡೋಣ, ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಗಿಣ್ಣು ಮಾಡ್ತಿದ್ದೀನಿ. ಗಿಣ್ಣಿನ ರೆಸಿಪಿ ನಾನು ತೋರಿಸ್ತಿಲ್ಲ, ಯಾಕಂದರೆ ಆಲ್ರೆಡಿ ನನ್ನ ಚಾನಲಲ್ಲಿ ನಾನು ಹೇಗೆ ಗಿಣ್ಣು ಮಾಡ್ತೀನಿ ಅನ್ನೋದನ್ನು ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸಲ ಚೆಕ್ ಮಾಡಿ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ, ಓಕೆನಾ. ಹಾಗೆ ನಾನು ಎಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ಸ್ವೀಟ್ ಎಲ್ಲ ಮಾಡೋಷ್ಟರಲ್ಲಿ ಚಿನ್ನನ ಸ್ಕೂಲಿಂದ ಕರ್ಕೊಂಡು ಬರೋ ಟೈಮ್ ಆಯಿತು. ಸೊ ಅವನನ್ನು ಕರ್ಕೊಂಡು ಬರೋಕ್ಕೆ ಅಂತ ಹೋದೆ. ಅವ್ನು ಕರ್ಕೊಂಡು ಬರೋಷ್ಟರಲ್ಲಿ ಸ್ವೀಟ್ ಎಲ್ಲ ರೆಡಿ ಆಗಿದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚಿನ್ನು ಅಂತೂ ಇದನ್ನು ಮಿಲ್ಕ್ ಕೇಕ್ ಅಂತಲೇ ಕರೀತಾನೆ. ತುಂಬಾ ಚೆನ್ನಾಗಿ ಬಂದಿತ್ತು. ಕೇಕ್ ರೀತಿಯೇ ಇರುತ್ತೆ, ತುಂಬ ಪರ್ಫೆಕ್ಟಾಗಿ ಬಂದಿತ್ತು. ಒಂದು ಸಲ ನನ್ನ ಚಾನಲಲ್ಲಿ ಚೆಕ್ ಮಾಡಿ ಯಾವ ರೀತಿ ಮಾಡ್ತೀನಿ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ಹಾಗೆ ಸಂಜು ಆಫೀಸಿಂದ ಹೊರಟೆ ಅಂತ ಫೋನ್ ಮಾಡಿದರು. ಅವ್ರು ಹೊರಟೆ ಅಂತ ಹೇಳಿದ್ಮೇಲೆ ಪೂಜೆ ಮಾಡೋಕ್ಕೆ ಪಾದ ಪೂಜೆಗೆ ಬೇಕಾಗಿರುತ್ತೆ ಪೂಜೆ ಸಾಮಗ್ರಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದು 3 ಏನಕ್ಕೆ ರೆಡಿ ಮಾಡಿದ್ದೀನಿ ಅಂದರೆ, ನಮ್ಮ ಚಿನ್ನು ಹಠ ಮಾಡ್ತಾನೆ ನನಗೂ ಒಂದು ಕಟ್ಟಮ್ಮ ಅಂತ. ಅದಕ್ಕೆ ಪ್ರತಿ ವರ್ಷವೂ ಯಾವಾಗಲೂ 3 ರೆಡಿ ಮಾಡಿ ಇಟ್ಕೊಬಿಡ್ತೀನಿ. ಹಾಗೆ ಸ್ವೀಟ್ ಕೂಡ ಎಲ್ಲ ರೆಡಿಯಾಗಿತ್ತಲ್ಲ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೇನು ಸಂಜು ಬರ್ತಾರೆ. ಸಂಜು ಬರ್ತಿದ್ದಂಗೆ ಬಂದಮೇಲೆ 6:30 ಒಳಗಡೆ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅಷ್ಟರಲ್ಲಿ ಪೂಜೆ ಮಾಡ್ಕೊಳ್ಬೇಕು. ಸಂಜು ಕೂಡ ಬಂದು ಫ್ರೆಶ್ ಅಪ್ ಆಗಿ ಕೂತಿದ್ದಾರೆ. ನಮ್ಮ ಚಿನ್ನೂ ಫ್ರೆಶ್ ಆಗಿ ಕೂತ್ಕೊಂಡಿದ್ದಾನೆ. ಅವನಿಗೆ ನಾಳೆ ಟೆಸ್ಟ್ ಇತ್ತು, ಆದರೂ ಅವನು ಬೇಗ ಎಲ್ಲ ಓದಿ ಮುಗಿಸ್ಕೊಂಡು, ಸ್ಕೂಲಿಂದ ಬಂದು ಎಲ್ಲ ಓದಿ ಮುಗಿಸ್ಕೊಂಡು ಫ್ರೆಶಾಗಿ ಕೂತಿದ್ದಾನೆ. ಸಂಜು ಕೂಡ ರೆಡಿಯಾಗಿ ಕೂತಿದ್ರು. ನಾನು ಪ್ರತಿ ವರ್ಷವೂ ನನ್ನ ಮದುವೆ ಆದಾಗಿಂದನೂ ಈ ಒಂದು ಪಾದ ಪೂಜೆನ ಮಾಡ್ಕೊಂಡು ಬಂದಿದ್ದೀನಿ. ಪ್ರತಿ ವರ್ಷ ಭೀಮನ ಅಮಾವಾಸ್ಯೆಯಲ್ಲಿ ನಾನು ಮಾಡೇ ಮಾಡ್ತೀನಿ. ಆದರೆ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡ್ತಾರಲ್ಲ, ಅದನ್ನು ಮಾಡೋದಿಲ್ಲ. ಅದಕ್ಕೆ ಬೇರೆ ಬೇರೆ ವಿಧಾನ ಇರುತ್ತೆ. ಅದಕ್ಕೆ ನಾನು ಆ ಥರದ್ದು ಯಾವುದೂ ಮಾಡಿಲ್ಲ. ಬಟ್ ಪಾದ ಪೂಜೆ ಅಂತೂ ಮಾಡೇ ಮಾಡ್ತೀನಿ. ಮದುವೆ ಆಗದಿರೋ ಹುಡುಗಿರು ಕೂಡ ಈ ಒಂದು ವ್ರತನ ಮಾಡ್ಬೋದು. ಒಳ್ಳೆ ಗಂಡ ಸಿಗ್ತಾನೆ ಅಂತ ಹೇಳಿ ಮಾಡ್ತಾರೆ. ನಮ್ಮಂಥ ಮದುವೆ ಆಗಿರೋರು ಗಂಡನಿಗೆ ಆಯುಷು ಆರೋಗ್ಯ ಕೊಡಲಿ, ದೀರ್ಘಾಯುಷ್ಯ ಇರಲಿ ಅಂತ ಹೇಳಿ, ಮುತ್ತೈದೆ ಭಾಗ್ಯ ಶಾಶ್ವತವಾಗಿರಲಿ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಪೂಜೆನ ಮಾಡೋದು. ನಾನು ಕೂಡ ಪ್ರತಿ ವರ್ಷವೂ ಈ ಒಂದು ಪೂಜೆನ ಮಾಡ್ತೀನಿ. ಸಂಜುಗೆ ಹಾಗೂ ರೇಗಿಸ್ತಿರ್ತೀನಿ ಪ್ರತಿ ವರ್ಷಕ್ಕೊಂದ್ಸಲ ದೇವರಾಗ್ಬಿಡ್ತೀಯ ಸಂಜು ಅಂತ ಹೇಳಿ ನಾನು ರೇಗಿಸ್ತಿರ್ತೀನಿ. ಅವರು ಕೂಡ ನೋಡ್ದ ನಾವು ಯಾವ ಥರ ಅಂತ ಹೇಳ್ತಿರ್ತಾರೆ. ಹಾಗೆ ಪೂಜೆ ಆದಮೇಲೆ ಲಾಸ್ಟಲ್ಲಿ ಆರತಿ ಮಾಡ್ಬೇಕಾದ್ರೆ ಸಂಜುಗೂ ತುಂಬ ನಗು ಬಂದುಬಿಟ್ಟಿತ್ತು. ನನಗೂ ಅಷ್ಟೇ ತುಂಬ ನಗು ಬಂದಿತ್ತು. ಆದರೂ ಯಾವುದೇ ರೀತಿ ದೃಷ್ಟಿ ಎಲ್ಲ ಆಗಬಾರ್ದಂತ ಆರತಿ ಮಾಡಲೇಬೇಕಲ್ವ. ಆರತಿ ಎಲ್ಲ ಮಾಡಾದಮೇಲೆ ಲಾಸ್ಟಲ್ಲಿ ಆಶೀರ್ವಾದ ತೊಗೊಂಡೆ. ಹಾಗೂ ಅವ್ರಿಗೆ ಪ್ರತಿ ವರ್ಷವೂ ಹೇಳ್ಕೊಡ್ತಿರ್ತೀನಿ, ದೀರ್ಘ ಸುಮಂಗಲಿ ಭವ ಅಂತ ಹರಸು ಸಂಜು ಅಂತ. ಅವ್ರು ಸುಮ್ಮನೆ ಹೀಗೆ ಮಾಡ್ತಿರ್ತಾರೆ. ಆಮೇಲೆ ನಾನು ಹೇಳಿದ್ಮೇಲೆ ದೀರ್ಘ ಸುಮಂಗಲಿ ಭವ ಅಂತ ಹರಿಸ್ತಾರೆ. ಪ್ರತಿ ವರ್ಷವೂ ಮರ್ತ್ಕೊಳ್ತಾರೆ, ಏನು ಆಶೀರ್ವಾದ ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಆಮೇಲೆ ಪ್ರತಿ ವರ್ಷವೂ ಈ ಒಂದು ಮಿಸ್ಟೇಕ್ ಅಂತೂ ಮಾಡ್ತಾನೆ ಇರ್ತಾರೆ. ಅರಿಶಿನ ಕುಂಕುಮ ಕೆನ್ನೆಗೆ ಮತ್ತು ಹಣೆಗೆ ಹಚ್ಚು ಸಂಜು ಅಂದ ತಕ್ಷಣ ಅವರು ಅರಿಶಿನದ ಜೊತೆ ಕುಂಕುಮನೂ ಕೆನ್ನೆಗೆ ಹಚ್ಬಿಡ್ತಾರೆ. ಅದಕ್ಕೆ ನಾನು ಪ್ರತಿ ವರ್ಷವೂ 9 ವರ್ಷದಿಂದನೂ ಹಚ್ಚುತ್ತಾನೆ ಇದೆಯಾ, ಆದ್ರೂ ಕುಂಕುಮ ತೆಗೆದು ಕೆನ್ನೆಗೆ ಹಚ್ಚುತ್ತೀಯಾ ಸಂಜು ಅಂತ ರೇಗಿಸ್ತಿದ್ದೆ ಅವ್ರನ್ನ.
ನನಗಿಂತನೂ ಸಂಜು ತುಂಬಾ ರೇಗಿಸ್ತಾರೆ ನನ್ನನ್ನು. ಆದರೆ ಅವರು ವೀಡಿಯೋ ಆನ್ ಆಗಿದ್ದಾಗ ಮಾತ್ರ ಬಾಯಿನೇ ಬಿಡಲ್ಲ, ಸುಮ್ಮನೆ ಇದ್ಬಿಡ್ತಾರೆ. ಆದರೆ ಯಾವುದೇ ರೀತಿ ವೀಡಿಯೋ ಏನೂ ಮಾಡ್ಕೊಳ್ಳದೆ ಇದ್ದಾಗ ಸಖತ್ ರೇಗಿಸ್ತಿರ್ತಾರೆ, ಹಾಗೆ ಹೀಗೆ ತಮಾಷೆ ಮಾಡ್ತಿರ್ತಾರೆ. ಆಮೇಲೆ ಹೇಳ್ತಾನೆ ಇರ್ತಾರೆ, ಈ ಪಾದ ಪೂಜೆ ಎಲ್ಲ ದುಡ್ಡು ತಗೊಳ್ಳೋದಕ್ಕೆ ಈ ಹುಡುಗಿರು ಮಾಡೋದು ಟ್ರಿಕ್ಸು ಹಾಗೆ ಹೀಗೆ ಅಂತ. ಅದಕ್ಕೆ ನಾನು ನೀನು ದುಡ್ಡು ಕೊಡದೆ ಹೋದ್ರೂ ನಾನು ಮಾಡ್ತೀನಿ ಪಾದ ಪೂಜೆ ಎಲ್ಲನೂ, ದುಡ್ಡಿಗೋಸ್ಕರನೇ ಯಾರೂ ಏನೂ ಮಾಡಲ್ಲ ಅಂತ ಹೇಳ್ತಿದ್ದೆ. ಆಗ ಅವರೂ ಇಲ್ಲ ಸುಮ್ಮನೆ ಹೇಳಿದೆ ಅಂತ ಹೇಳಿದ್ರು. ಹಾಗೆಲ್ಲ ಚಿನ್ನು ಅಂತೂ ನಾನು ಅವ್ರಿಗೆ ತಿನ್ನಿಸ್ಬೇಕಾದ್ರೆ ಅಮ್ಮ ಅವನಿಗೆ ಇವತ್ತು ವೀಡಿಯೋ ಮಾಡು ಅಂತ ಹೇಳಿಬಿಟ್ಟಿದ್ದೆ. ಅದಕ್ಕೆ ಅಮ್ಮ ನನಗೆ ಫಸ್ಟ್ ತಿನ್ನಿಸು, ನನಗೆ ಕಟ್ಟು, ಹೂವಿಂದೆಲ್ಲ ಪಪ್ಪನಿಗೆ ಮಾಡ್ತಿದ್ಯಲ್ಲ ಅಂತ ಹೇಳ್ತಿದ್ದ. ಅವನು ಇವಾಗ ಸ್ವಲ್ಪ ಪರವಾಗಿಲ್ಲ, ಅವಾಗೆಲ್ಲ ಪಪ್ಪಂಗೆ ಪಾದ ಪೂಜೆ ಮಾಡ್ತೀಯಲ್ಲ ನನಗೂ ಮಾಡು ಅಂತ ಹೇಳ್ತಿದ್ದ. ಇವಾಗ ಆ ಥರ ಎಲ್ಲ ಕೇಳಲ್ಲ. ಅವ್ರ ಪಪ್ಪನಿಗೆ ಸ್ವೀಟ್ ತಿನ್ನಿಸಿದ್ರೆ ಇವನಿಗೂ ತಿನ್ನಿಸ್ಬೇಕು. ಹಾಗೆ ಆ ಹೂವಿಂದು ಅಷ್ಟೇ, ಹೂವಿನ ದರ ಎಲ್ಲನೂ ಇವನಿಗೂ ಕಟ್ಟಲೇಬೇಕು, ಇಲ್ಲ ಅಂತಂದರೆ ಅಳ್ತಾನೆ ಕೂತ್ಕೊಬಿಡ್ತಾನೆ. ಅದಕ್ಕೆ ಅವನಿಗೆ ಸಲುವಾಗಿ ಅದನ್ನು ಮಾಡಿದ್ದೆ. ಹಾಗೆ ಪೂಜೆ ಎಲ್ಲ ಆದಮೇಲೆ ಸಂಜೆ ಹೋಗಿ ಗೋಬಿ ತೊಗೊಂಡು ಬಂದರು. ಆಚೆ ಕಡೆ ತುಂಬ ಜೋರು ಮಳೆ ಬರ್ತಿತ್ತು, ತುಂಬಾ ಚಳಿ ಆಗ್ತಿತ್ತು. ಸೊ ಅದರಿಂದಾಗಿ ಬಿಸಿ ಬಿಸಿಯಾಗಿ ಗೋಬಿ ತಿನ್ನೋಣ ಅಂತ ಅಂದ್ಬಿಟ್ಟು ತಂದರು. ಯಾವಾಗಲೂ ಜಾಸ್ತಿ ನಾನು ಇದನ್ನೆಲ್ಲ ತರಿಸೋದಿಲ್ಲ, ತುಂಬ ಅಪರೂಪ. ಯಾವಾಗಲಾದರೂ ಒಂದೊಂದು ಸಲ ತಿಂದರೆ ಏನಾಗಲ್ಲ ಅಂತ ಅಂದ್ಬಿಟ್ಟು ಓಕೆ ಅಂತ ಅಂದ್ಬಿಟ್ಟು ಇವಾಗ ಗೋಬಿ ಪಾಟಿ ಮಾಡ್ತಿದ್ದೀವಿ. ಚಿನ್ನುಗಂತೂ ಸಿಕ್ಕಾಪಟ್ಟೆ ಖುಷಿ, ಅವನಿಗೆ ಚಾಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ. ಆದರೆ ನಾನು ಜಾಸ್ತಿ ತರಿಸೋದಿಲ್ಲ ಅಷ್ಟೇ. ಹಾಗೆ ಇವಾಗ ಗೋಬಿ ಎಲ್ಲ ತಿಂದ್ಬಿಟ್ಟು ಅವನಿಗೆ ನಾಳೆ ಟೆಸ್ಟ್ ಇದೆ, ಓದ್ಕೊಂಡಿದ್ದಾನೆ. ಇನ್ನೂ ಸ್ವಲ್ಪ ಓದಿಸ್ಬೇಕು. ಅದಕ್ಕೆ ಬೇಗ ತಿನ್ನು, ಬೇಗ ಬೇಗ ಓದ್ಕೊಳ್ಬಿಡುವೆ ಅಂತ ಹೇಳ್ತಿದ್ದೀನಿ. ಅದಕ್ಕೆ ಅವನು ಫಸ್ಟ್ ತಿನ್ಬಿಡ್ತೀನಿ ಅಂತ ಹೇಳ್ದ. ಹಾಗೆ ಇದೇನು ಅಂತ ನೋಡ್ತಿದ್ದೀರಾ, ಇದೊಂಥರ ಮ್ಯಾಜಿಕ್ ಜಾಕೆಟು. ಇದು ಯಾವ ಥರ ಮ್ಯಾಜಿಕ್ ಜಾಕೆಟ್ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಗೊತ್ತಾಗುತ್ತೆ. ಓಕೆ, ಶೋ ಮಿ ಯುವರ್ ಫೇಸ್. ತೋರ್ಸೋ ಫೇಸ್, ತೋರ್ಸೋ. ಏ ಚಿನ್ನು ತೋರ್ಸೋ, ಫೇಸ್ ರಿವೀಲ್ ಮಾಡು ಬೇಗ ಬೇಗ ಬೇಗ. ಏ ಸರಿಯಾಗಿ ತೋರ್ಸೋ, ಇದು ಹಾಂ ಸೂಪರ್. ನೋಡಿದ್ರಲ್ವಾ ಹೇಗಿತ್ತು ಜಾಕೆಟ್ ಮ್ಯಾಜಿಕ್. ಯಾವಾಗಲೂ ಹೀಗೆ ಮಾಡ್ತಿರ್ತಾನೆ. ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಿಮಗೂ ತೋರಿಸೋಣ ಅಂತ. ಕೆಲವೊಂದು ಟೈಮ್ ಕಿಚನ್ಗೂ ಹಾಕೊಂಡು ಬಂದು ಕೂತ್ಬಿಟ್ಟಿರ್ತಾನೆ, ನನಗೆ ಗೊತ್ತೇ ಇರೋಲ್ಲ, ಅಡುಗೆ ಮಾಡ್ತಾ ನಾನು ನೋಡಿರಲ್ಲ. ಅದೆಲ್ಲ ಆದಮೇಲೆ ನಾನು ಅಡುಗೆ ಆದಮೇಲೆ ತಿರುಗಿ ನೋಡಿದ್ರೆ ಹೋ ಅಂತ ಜೋರಾಗಿ ಕಿರ್ಚುತ್ತಿರ್ತಾನೆ. ಎಲ್ಲಿಂದ ಸೌಂಡ್ ಬರ್ತಿದೆ ಅಂದರೆ ಜಾಕೆಟ್ ಒಳಗಡೆ. ಈ ಥರ ತರಲೆ ಕೆಲಸ ಅವಾಗವಾಗ ಮಾಡ್ತಿರ್ತಾನೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಿಷ್ಟು ನಮ್ಮ ಮನೆಯ ಭೀಮನ ಅಮಾವಾಸ್ಯೆ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ತಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.